ಚುನಾವಣೆಯಲ್ಲಿ ಗೆಲ್ಲಿ ಸೋಲ್ಲಿ ಜನಗಳ ಮಧ್ಯದಲ್ಲಿದ್ದೇವೆ. ಗೆದ್ದಾಗ ಹಿಗ್ಗಿಲ್ಲ, ಸೋತಾಗ ಕುಗ್ಗಿಲ್ಲ. ಇವತ್ತಿಲ್ಲಿ ಕೋಲಾರದಿಂದ ಏನಾದರೂ ನಮ್ಮ ರೈತರೇನಾದರೂ ಬಂದಿದ್ದೀರೋ ಗೊತ್ತಿಲ್ಲ. ಶ್ರೀನಿವಾಸಪುರದವರಿದ್ದೀರಾ, ಇಲ್ಲಿ ಮಾಲೂರಿನವರಿದ್ದೀರಿ. ಶ್ರೀನಿವಾಸಪುರದಲ್ಲಿ ಕತೆ ಏನಾಗಿದೆ? ಈಗ ಮಾವಿನ ಪರಿಸ್ಥಿತಿ ಏನಾಗಿದೆ? ರಸ್ತೆಯಲ್ಲಿ ಚೆಲ್ತಾವ್ರೆ. ನಾನು 2018 ಇವರೇ ಬೆಂಬಲ ಕೊಟ್ಟಿದ್ರಲ್ಲ, ಈ ಮಹಾನುಭಾವರುಗಳೇ, 5 ವರ್ಷ ಸರ್ಕಾರ ನಡೆಸಕ್ಕೆ ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡೋಗಿ ಕಡ್ಕ ಕುರಿ ಕಟ್ ಮಾಡ್ದಂಗೆ ಕಟ್ ಮಾಡಕ್ಕೆ ಇಟ್ಕೊಂಡಿದ್ರಲ್ಲ. ನನ್ನ ಮಾಡೋ ಪ್ರಶ್ನೆನೇ ಇಲ್ಲ ಬಿಡಿ. ಈ ರಾಜ್ಯದಿಂದ ಅವ್ರನ್ನ ಸಂಪೂರ್ಣ ಮನೆ ಕಳಿಸೋವರಿಗೆ ನಿಮ್ಮ ಜೊತೆ ದುಡಿಮೆ ಮಾಡಿದ್ದಕ್ಕೆ ಇನ್ನು ಭಗವಂತ ನನಗೆ ಆಯುಷ್ ಕೊಟ್ಟಿದ್ದಾನೆ. ಅವತ್ತು ಇದೇ ಕೋಲಾರದಲ್ಲಿ ಮಾವು ಬೆಳೆನ ಕೊಂಡ್ಕೊಳ್ಳೋರು ದಿಕ್ಕಿರಲಿಲ್ಲ. ಯಾಕೆಂದ್ರೆ ಚಿತ್ತೂರಿನಲ್ಲಿದ್ದಂಥ ಫುಡ್ ಪ್ರೊಸೆಸಿಂಗ್ ಯೂನಿಟ್, ಪೂನಾದಲ್ಲಿದ್ದಂಥ ಫುಡ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ನಮ್ಮ ಕರ್ನಾಟಕದ ರೈತರ ಮಾವನ್ನ ಕೊಂಡ್ಕೊಳ್ಳಿಕ್ಕೆ ತಯಾರಾಗಲಿಲ್ಲ. ಒಂದು ಕ್ಷಣ ನಾನು ಯೋಚನೆ ಮಾಡಲಿಲ್ಲ. ಅವತ್ತು ವೇದಿಕೆ ಮುಖಾಂತರ, ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾಡಿನ ರೈತ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ತಕ್ಷಣ ಘೋಷಣೆ ಮಾಡಿದೆ, ನನ್ನ ರೈತರು ನೀವು ಬೆಳೆದಂತ ಬೆಳೆ ಬೀದಿಲಿ ಹಾಕಬೇಡಿ, ನಿಮಗೆ ಎಲ್ಲಾ ರೀತಿಯ ಬೆಂಬಲ ಬೆಲೆಯನ್ನ ಪರಿಹಾರ ಕೊಡ್ತಕ್ಕಂಥದ್ದು ನನ್ನ ಸರ್ಕಾರದ ಕರ್ತವ್ಯ ಅಂತ ಹೇಳಿ ಮೊದಲನೇ ಕಂತು 5 ಕೋಟಿ ಹಣ ಬಿಡುಗಡೆ ಮಾಡಿದೆ. ರೈತರು ಸಾಲ ಮನ್ನಾ ಮಾಡಿದ್ದು ಒಂದು ಕಡೆ ಇಡಿ. ಈಗೇನು ಮಾಡವ್ರೆ ನಮ್ಮ ಮುಖ್ಯಮಂತ್ರಿಗಳು? ಮೊನ್ನೆ ದಿನ ಕೇಂದ್ರದ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಪತ್ರ ಬರೆದವ್ರೆ. 12,000 ಇದ್ದಂತ ಮಾವಿನ ಬೆಲೆ 4,000 ರೂಪಾಯಿ 3,000 ರೂಪಾಯಿ ಇಳಿದೋಗಿದೆ. MSP ದರದಲ್ಲಿ ನಮ್ಮ ರೈತರಿಗೆ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿ ಪತ್ರ ಬರೆದವ್ರೆ ನಮ್ಮ ಮುಖ್ಯಮಂತ್ರಿಗಳು. ಜನತಾದಳಕ್ಕೂ ಈ ಪಕ್ಷಗಳಿಗೂ ವ್ಯತ್ಯಾಸ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಈ ನಾಡಿನ ಜನತೆ. ಎಷ್ಟು ಬಾರಿ ನಾನು 2006 ಮುಖ್ಯಮಂತ್ರಿ ಒಂದು ದೆಹಲಿಗೆ ಸಭೆಗೆ ಹೋಗಿದ್ದೀನಿ. ಅವತ್ತು ಈ ತರ 8 ಟಿವಿ ಇರಲಿಲ್ಲ, ಇದ್ದಿದ್ದ ಉದಯ ಮತ್ತು ಈ ಟಿವಿ. ರಾತ್ರಿ 8 ಗಂಟೆಗೆ ನಾನು ಕರ್ನಾಟಕ ಭವನಿಗೆ ಬಂದು ಟಿವಿ ಆನ್ ಮಾಡಿದ್ರೆ ಟೊಮೊಟೊ ಬೆಳೆ ಬೆಳೆದು ರೈತರು ಬೀದಿಲಿ ಚೆಲ್ಲಾಡಿಸ್ತಾ ಇದ್ದಾರೆ ಅಂತ ಹೇಳಿ ಟಿವಿಲಿ ನೋಡಿದೆ. ಆ ಕ್ಷಣವೇ ಫೋನ್ ಮಾಡಿ, ಇವತ್ತು ನಮ್ಮ ಮುಳುಬಾಗಲ್ ಸೀನಣ್ಣ ನಮ್ಮ ಜೊತೆಲಿ ಇಲ್ಲ, ಅವ್ರ ಹಾರ್ಟಿಕಲ್ಚರ್ ಮಿನಿಸ್ಟ್ರು. ತಕ್ಷಣ ಅವ್ರಿಗೆ ಹೇಳಿದೆ, ಬೆಳಗ್ಗೆ ನೀವು ರೈತರಿಗೆ ಹೋಗಿ ಹೇಳಬೇಕು, ಅಧಿಕಾರಿಗಳಿಗೆ ಹೇಳಿದ್ದೇನೆ 5 ಕೋಟಿ ಹಣ ಬಿಡುಗಡೆ ಮಾಡಲಿಕ್ಕೆ, ರೈತನಿಗೆ ಬೆಂಬಲ ಬೆಲೆ ಕೊಟ್ಟು ಟೊಮೊಟೊ ಖರೀದಿ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟೆ ಆ ಕಾಲದಲ್ಲಿ 2006. ಇದು ಕುಟುಂಬದ ಪಕ್ಷ, ಸ್ವಾರ್ಥಿಗಳ ಪಕ್ಷ ಇದು.